ವಯಸ್ಸಿಂದ ನಾವು ಆಟ ಆಡ್ತಾ ಇದ್ವಿ. ಆಡ್ಬೇಕು ಅನ್ನೋ ಒಂದು ಹುಮ್ಮಸ್ಸು, ಎಲ್ಲ ಆಡ್ತಾರೆ ನಾವು ಆಡ್ಬೋದು ಅಂತ. ಹಾಲನ್ನ ನಾಗೇಶ್ ಅಂತೇಳಿ ಅವರು ದೇವ್ರು ಕೊಟ್ಟಿರೋಂಥ ಒಂದು ಕೈಲಿ ತುಂಬ ಅದ್ಭುತವಾಗಿ ಆಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ ಅವರು ನೋಡಿ. ಇನ್ನು ಯುವ ಪೀಳಿಗೆಗಳಿಗೆ ಅದೊಂದು ಮಾದರಿ ಅವರು ನೋಡಿ. ಚಿಕ್ಕವರಾಗಿದ್ದಾಗ ಅವರು ಬೇರೆ ಕಡೆ ಆಡ್ತಾ ಇದ್ರು ಟೂರ್ನಮೆಂಟ್ಗಳನ್ನ, ಅದನ್ನ ನಾವು ಗಮನಿಸಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ವಿ. ನಮ್ಮನ್ನು ನೋಡಿ ಇನ್ನೂ ಒಂದು 4 ಜನ ಕಲೀಲಿ ಅನ್ನೋದು ನಮಗೊಂದು, ನಾವು ಆಡಬೇಕಾದ್ರೆ ಇನ್ನು ಚೆನ್ನಾಗಿದ್ದರೂ ಆಡ್ಬೋದಲ್ಲ. ಒಂದೇ ಕೈಯಲ್ಲಿ ಬ್ಯಾಟಿಂಗ್, ಒಂದೇ ಕೈಯಲ್ಲಿ ಬೌಲಿಂಗ್, ಒಂದೇ ಕೈ ಇಟ್ಕೊಂಡೇ ಫೀಲ್ಡಿಂಗ್. ಅಪ್ಪಪ್ಪ ಇದೇನಿದು ಅಂತ ಶಾಕ್ ಆಗ್ಬೇಡಿ. ಈ ಎರಡೂ ಕೈ ಚೆನ್ನಾಗಿದ್ರು ಕ್ರಿಕೆಟ್ ಆಡೋದು, ಅದರಲ್ಲೂ ಟೂರ್ನಮೆಂಟ್ ಅಲ್ಲಿ ಆಡೋದು ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಇದು ಯಾರಪ್ಪ ಹೀಗೆ ಒಂದೇ ಕೈಯಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎಲ್ಲವನ್ನ ಮಾಡ್ತಾನೆ ಅಂತ ಅಚ್ಚರಿ ಪಡಬೇಡಿ. ಹೌದು, ಮನಸ್ಸಿದ್ರೆ ಮಾರ್ಗ ಅನ್ನೋದನ್ನ ಸುಮ್ಮನೆ ಹೇಳಿಲ್ಲ. ನಾವೇನಾದ್ರೂ ಮಾಡ್ಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಮಾರ್ಗ ಸಿಕ್ಕೇ ಸಿಗತ್ತೆ ಅನ್ನೋದು ಈ ವ್ಯಕ್ತಿಯನ್ನ ನೋಡಿದ್ರೆ ಖಾತ್ರಿ ಆಗತ್ತೆ. ಹೌದು, ಇವರ ಹೆಸರು ನಾಗೇಶ್. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹಾಲೂರಿನವರು. ಎಡಗೈ ಇಲ್ಲದಿದ್ರೂ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ, ಬೆಂಕಿ ಬೌಲಿಂಗ್ ಮಾಡ್ತಾರೆ. ಹೌದು, ನಾಗೇಶ್ ಆಟವನ್ನ ನೋಡಿದ್ರೆ ಎಲ್ಲರೂ ಶಾಕ್ ಆಗೋದು ಪಕ್ಕ, ಅಚ್ಚರಿ ಪಡೋದು ಕೂಡ ಪಕ್ಕ. ಹಾಗೆ ಇರುತ್ತೆ ನಾಗೇಶ್ ಅವರ ಸೂಪರ್ ಡೂಪರ್ ಆಟ. ಇಂದು ಕೂಡ ಮೂಡಿಗೆರೆ ತಾಲೂಕಿನ ಬಾಳೆಗದ್ದೆ ಗ್ರಾಮದಲ್ಲಿ ಬಾಳೆಗದ್ದೆ ಪ್ರೀಮಿಯರ್ ಲೀಗ್ ಹಮ್ಮಿಕೊಳ್ಳಲಾಗಿತ್ತು. ಈ ಟೂರ್ನಿಯಲ್ಲಿ ಭಾಗಿಯಾಗಿದ್ದ ನಾಗೇಶ್ ಲೀಲಾಜಾಲವಾಗಿ ಬ್ಯಾಟ್ ಬೀಸುತ್ತಾ ಬೌಲಿಂಗ್ ಮಾಡುತ್ತಾ ನೆರೆದಿದ್ದವರನ್ನ ಒಂದು ಕ್ಷಣ ಮೂಕ ವಿಸ್ಮಿತರನ್ನಾಗಿ ಮಾಡಿದ್ರು. ಅದರಲ್ಲೂ ಹಚ್ಚ ಹಸಿರಿನ ಮಲೆನಾಡಿನ ಪರಿಸರದ ಗದ್ದೆಯ ಅಂಗಳದಲ್ಲಿ ನಡೆದ ಈ ಟೂರ್ನಮೆಂಟ್ ಮತ್ತಷ್ಟು ಕಲರ್ಫುಲ್ ಆಗಿತ್ತು. ಅಷ್ಟಕ್ಕೂ ಒಂದೇ ಕೈಯಲ್ಲಿ ತಾನು ಹೇಗೆ ಕ್ರಿಕೆಟ್ ಆಡ್ತೀನಿ, ಎಷ್ಟು ವರ್ಷದಿಂದ ಈ ಆಟವನ್ನ ಆಡ್ಕೊಂಡು ಬಂದಿದ್ದೀನಿ, ಎಲ್ಲವನ್ನ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮುಕ್ತವಾಗಿಯೇ ನಾಗೇಶ್ ಹಂಚಿಕೊಂಡ್ರು. ಬನ್ನಿ ನಾಗೇಶ್ ತಮ್ಮ ಕ್ರಿಕೆಟ್ ಆಟದ ಬಗ್ಗೆ ಏನಂದ್ರು ಕೇಳೋಣ. ನಮ್ಮ ಹೆಸರು ನಾಗೇಶ್ ಅಂತ, ನಮ್ಮದು ಊರು ಆಲೂರು, ಸ್ವಂತೂರು. ಈ ಚಿಕ್ಕ ವಯಸ್ಸಿಂದ ನಾವು ಆಟ ಆಡ್ತಾಯಿದ್ವಿ. ಅದ್ರ ಬಗ್ಗೆ ಏನೂ ಇಲ್ವಾ, ತುಂಬ ಖುಷಿ ಆಗುತ್ತೆ ಆಡೋದಕ್ಕೆ. ಆಡ್ಬೇಕು ಅನ್ನೋ ಒಂದು ಹುಮ್ಮಸ್ಸು, ಎಲ್ಲ ಆಡ್ತಾರೆ ನಾವು ಆಡ್ಬೋದು ಅಂತ. ನೀವು ಎಡಗೈ ಬ್ಯಾಟ್ಸ್ಮನ್ ಖುಷಿ ಆಗುತ್ತೆ. ಅವರು ಎಲ್ಲ ಆಡಲಿ ಅನ್ನೋದು ಸಂತೋಷ. ಎಲ್ಲರೂ ಪ್ರೋತ್ಸಾಹ ಕೊಟ್ಟರೆ ಕ್ರಿಕೆಟ್ ಇನ್ನೂ ಮುಂದೆ ಬೆಳೀತಾ ಹೋಗುತ್ತೆ ನಮ್ಮ ಮೂಡಿಗೆರೆ ತಾಲೂಕಲ್ಲಿ ಅನ್ನೋದು ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮನ್ನು ನೋಡಿ ಇನ್ನೂ ಒಂದು 4 ಜನ ಕಲೀಲಿ ಅನ್ನೋದು ನಮಗೊಂದು, ನಾವು ಆಡಬೇಕಾದ್ರೆ ಇನ್ನು ಚೆನ್ನಾಗಿದ್ದರೂ ಆಡ್ಬೋದಲ್ಲ ಸರ್, ಹಂಗಾಗಿ ಖುಷಿ. ಕ್ರಿಕೆಟ್ ಆಟದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ನಾಗೇಶ್ಗೆ ಸ್ನೇಹಿತರು ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅದೆಷ್ಟೋ ಜನ ಎಲ್ಲವೂ ಸರಿ ಇದ್ರೂ ಕ್ರಿಕೆಟ್ ಆಗಲಿ ಯಾವುದೇ ಬೇರೆ ಆಟಗಳಲ್ಲಿಯೂ ತೊಡಗಿಸಿಕೊಳ್ಳುವುದಕ್ಕೆ ಹಿಂದೇಟಾಗ್ತಾರೆ. ಆದ್ರೆ ಕ್ರಿಕೆಟ್ ಕುರಿತು ನಾಗೇಶ್ಗೆ ಇರುವ ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಅಂತಾರೆ ಫ್ರೆಂಡ್ಸ್. ನಾಗೇಶ್ ಬಗ್ಗೆ ಸ್ನೇಹಿತರು ಹೇಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಬನ್ನಿ ನೋಡೋಣ. ನಾಗೇಶ್ನ ನೋಡಿ ತುಂಬ ಜನ ಸ್ಫೂರ್ತಿ ತಗೋಬೇಕು. ಅವ್ರು ಒಂದೇ ಕೈಯಲ್ಲಿ ಇದ್ರೂ ಸಮೇತ ಒಂದೇ ಕೈಯಲ್ಲಿ ಬಂದು ಕ್ರಿಕೆಟ್ ಆಡ್ತಾ ಇದ್ದಾರೆ, ಬೌಲಿಂಗ್ ಆಗ್ತಾ ಇದ್ದಾರೆ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ತುಂಬ ಸಿಕ್ಸಸ್ಸು ಹೊಡೆದಿದ್ದಾರೆ ಇವಾಗ ನೋಡಿ, ತುಂಬ ಖುಷಿ ಆಗ್ತಾ ಇದೆ ನಮಗೆ. ಕೈಯಲ್ಲಿ ಬಲ ಇಲ್ಲ, ಒಂದು ಕೈಯನ್ನು ಸಮಸ್ಯೆ ಆಗಿದೆ ಚಿಕ್ಕ ವಯಸ್ಸಲ್ಲಿ. ಆದರೆ ಅವರು ಪ್ರತಿಭಾವಂತರು ನೋಡಿ, ನಾನು ಬೌಲಿಂಗ್ ಆಗ್ತೀನಿ, ನಾನು ಬ್ಯಾಟಿಂಗ್ ಮಾಡ್ತೀನಿ ಅಂತ ಶ್ರಮತೆ ಇಟ್ಟು ಬರ್ತಾರಲ್ಲ, ಅಂಥವರಿಗೆ ನಾವು ಗೌರವಿಸಲೇಬೇಕು. ಒಂದು ಸಿಂಗಲ್ ಹ್ಯಾಂಡಲ್ಲಿ ಅವರು ಬ್ಯಾಟ್ಸ್ಮನ್ ಮಾಡ್ತಾರಂದರೆ ತುಂಬ ಖುಷಿಯಾಗುತ್ತೆ ನಮಗೂ. ಸ್ಪಿರಿಟ್ನ ಎಲ್ಲ ಕ್ರೀಡಾಂಗಗಳು ಎಲ್ಲರೂ ಮೆಚ್ಚಬೇಕಂತ ನಾನು ಕೇಳ್ಕೊತೀನಿ. ಎಲ್ಲ ಸರಿ ಇದ್ದು ಬಂದು ಆಡೋವಂಥ ಪ್ಲೇಯರ್ಗಳೇ ಕಡಿಮೆ ಇದ್ದಾರೆ. ಅಂಥದ್ರಲ್ಲಿ ಇವರೊಂದು ಉತ್ತಮವಾದ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ನೋಡಿದರೆ ನಮಗೆ ಒಂಥರ ಸ್ಫೂರ್ತಿ ಆದಂಗೆ, ಅವ್ರು ಎಲ್ಲರಿಗೆ ಸ್ಫೂರ್ತಿ ಇದ್ದಂಗೆ. ಅವ್ರು ನೋಡಿ ನಾವೆಲ್ಲ ಕಲಿಬೇಕು. ಯಾಕಂದರೆ ಒಂದು ಹ್ಯಾಂಡಲ್ಲಿ ಆಡೋದು ತುಂಬ ಕಷ್ಟ. ಈಗ ಜೀವನ ಮಾಡೋದೇ ಕಷ್ಟ ಇರ್ಬೇಕಾದ್ರೆ ಅಂಥರಲ್ಲಿ ಬಂದವರು ನಮಗೊಂದು ಒಳ್ಳೆ ಬ್ಯಾಟಿಂಗು ಮತ್ತು ಬೌಲಿಂಗು ಎರಡರಲ್ಲೂ ಫೀಲ್ಡಿಂಗು ಎಲ್ಲ ಪ್ರತಿಯೊಂದರಲ್ಲೂ ತುಂಬ ಯಾವ ಥರ ಅಂದರೆ ಹೆವಿ ಎನರ್ಜೆಟಿಕ್ ಆಗಿ ಆಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನಮಗೆ. ಬೇರೆ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಟೀಮ್ನಲ್ಲಿ ನಾವೊಂದು ಅವಕಾಶನ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶನ ಇಟ್ಕೊಂಡು ನಾವು ಅವ್ರನ್ನ ತಗೊಂಡ್ವಿ, ಆಡಿಸ್ತಾ ಇದ್ವಿ. ಒಳ್ಳೆ ಬೌಲಿಂಗು ಬ್ಯಾಟಿಂಗ್ ಕೂಡ ಎಲ್ಲದೂ ಇದೆ. ತುಂಬ ಖುಷಿ ಆಗುತ್ತೆ. ಇವತ್ತು ನಮ್ಮ ಜೊತೆ ಎಲ್ಲರ ಜೊತೆಗೆ ಬೆರೆತು ಒಂದು ಒಳ್ಳೆಯ ಒಬ್ಬ ಕ್ರೀಡಾಪಟುವಾಗಿ ನಮ್ಮ ಜೊತೆ ಬೆರೆತು ಆಟ ಆಡ್ತಾ ಇದ್ರು, ತುಂಬ ಖುಷಿ ಆಗ್ತಾ ಇದೆ. ಜೀವನದಲ್ಲಿ ಏನೇ ಮಾಡಬೇಕು ಅಂದ್ರೂ ಶ್ರದ್ಧೆ ಇರಬೇಕು. ಹಾಗಿದ್ದಲ್ಲಿ ಮಾತ್ರ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಮಲೆನಾಡಿನ ಈ ಆಟಗಾರ ಸಾಬೀತು ಮಾಡಿದ್ದಾನೆ. ಅದೇನೇ ಇರಲಿ, ನಾಗೇಶ್ ಕ್ರಿಕೆಟ್ ಮೇಲೆ ನೀವು ಇಟ್ಟಿರುವ ಪ್ರೀತಿ ನಿಮ್ಮನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ವಿಡಿಯೋ ಜರ್ನಲಿಸ್ಟ್
ಆರ್ಟಿಸ್ಟ್ ಅನಿಲ್ ಜೊತೆ ಪುನೀತ್ ಕಡಿದಾಳ್, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.